ರೊನಾಲ್ಡೋ ಅವರ ಅಮ್ಮ ರೊನಾಲ್ಡೋ ಹುಟ್ಟೋದೇ ಬೇಡ ಅಂತ ಹೇಳ್ತಾರೆ. ಈ ವಿಡಿಯೋ ಕೊನೆ ತನಕ ನೋಡಿ ಫುಲ್ ಸ್ಟೋರಿ ಹೇಳ್ತೀನಿ. 1985 ಪೋರ್ಚುಗಲ್. ರೊನಾಲ್ಡೋ ಅವರ ಅಮ್ಮ ಅಪ್ಪಗೆ 3 ಮಕ್ಳು ಇರ್ತಾರೆ. ಅವ್ರ ಮಕ್ಕಳಿಗೆ ಊಟ ಕೊಡ್ಸೋದಕ್ಕೂ ದುಡ್ಡಿರಲ್ಲ. ಆ ಒಂದು ಟೈಮಲ್ಲಿ ಅವ್ರ ಅಮ್ಮ ಪ್ರೆಗ್ನೆಂಟ್ ಆಗ್ತಾರೆ. ಅವ್ರ ಅಮ್ಮ ಮಗು ಹುಟ್ಟೋದೇ ಬೇಡ ಅಂತ ಹೇಳ್ತಾರೆ. ಸೊ ಆ ಒಂದು ಟೈಮಲ್ಲಿ ರೊನಾಲ್ಡೋ ಹುಟ್ಟಿರ್ತಾನೆ. ಅಪ್ಪ ತುಂಬ ಒಳ್ಳೆಯವರು, ಬಟ್ ತುಂಬ ಕುಡಿತಾರೆ. ರೊನಾಲ್ಡೋಗೆ ಚಿಕ್ಕ ವಯಸ್ಸಿಂದಾನೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ. ಫುಟ್ಬಾಲ್ ಆಡೋದಕ್ಕೂ ಶೂಸ್ ಇರಲ್ಲ. ಹಂಗಿದ್ರೇನು ಪ್ರಾಕ್ಟೀಸ್ ಮಾಡ್ತಾರೆ. ಇವ್ರ ಸ್ಕಿಲ್ಸ್ ಎಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಏನಪ್ಪ ಇವನು 9 ವರ್ಷದಲ್ಲೇ ಇಷ್ಟು ಭಯಂಕರವಾಗಿ ಆಡ್ತಿದ್ದಾನೆ ಅಂತ. ಇವ್ರ ಗೇಮ್ ಸ್ಕಿಲ್ಸ್ ಎಲ್ಲ ನೋಡ್ಬಿಟ್ಟು ಒಂದು ಕ್ಲಬ್ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆದಮೇಲೆ ಕ್ರೇಜಿ ಪರ್ಫಾರ್ಮೆನ್ಸು, ಬೇರೆ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸಡನ್ನಾಗಿ ಒಂದು ದಿವಸ ರೊನಾಲ್ಡೋಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಬರುತ್ತೆ. ಡಾಕ್ಟರ್ ಹೇಳ್ತಾರೆ, ನೀನು ಫುಟ್ಬಾಲ್ ಕಂಟಿನ್ಯೂ ಮಾಡಿದ್ರೆ ನೀನು ಬದುಕೋದೇ ಕಷ್ಟ ಅಂತ ಹೇಳ್ತಾರೆ. ಬಟ್ ರೊನಾಲ್ಡೋ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಆ ಸರ್ಜರಿನ ಮುಗಿಸ್ಕೊಂಡು ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ರೊನಾಲ್ಡೋನೇ ನೆಕ್ಸ್ಟ್ ಫ್ಯೂಚರ್ ಆಫ್ ಫುಟ್ಬಾಲ್ ಅಂತ ಹೇಳ್ತಾರೆ. ಆ ಒಂದು ಟೈಮಲ್ಲಿ ಅವ್ರ ಅಪ್ಪ ಸೆತ್ತೋಗ್ತಾರೆ. ಅವ್ರ ಅಮ್ಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ. ಬಟ್ ರೊನಾಲ್ಡೋ ಕುತ್ಕೊಂಡು ಫೀಲ್ ಮಾಡ್ತಿದ್ದಿಲ್ಲ. ರೊನಾಲ್ಡೋ ಅವ್ರ ಅಪ್ಪಗೆ ಅವ್ರ ಮಗ ಒಂದು ಬೆಸ್ಟ್ ಪ್ಲೇಯರ್ ಆಗಿರಬೇಕು ಅಂತ ಕನಸು ಕಾಣ್ತಾರೆ. ಅವಾಗಿಂದ ಡಿಸಿಪ್ಲಿನ್ ಆಗಿ ಹೆವಿ ಪ್ರಾಕ್ಟೀಸ್ ಮಾಡ್ತಾರೆ. ತುಂಬ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡ್ತಾರೆ. 5 ಬ್ಯಾಲೆಂಡರ್ಸ್ನ ಗೆಲ್ತಾರೆ. ಮೋಸ್ಟ್ ಇಂಟರ್ನ್ಯಾಷನಲ್ ಗೋಲ್ಸ್ ಹೊಡಿತಾರೆ. ತುಂಬ ರೆಕಾರ್ಡ್ಸ್ನ ಬ್ರೇಕ್ ಮಾಡ್ತಾರೆ. ಫುಟ್ಬಾಲ್ ಹಿಸ್ಟ್ರಿನ ರೀರೈಟ್ ಮಾಡ್ತಾರೆ. ಈ ಪ್ರಪಂಚದಲ್ಲಿ ತುಂಬ ಫಾಲೋವರ್ಸ್ ಇರೋದು ಇವ್ರಿಗೆ. ನಾನೊಬ್ಬ ಮೆಸ್ಸಿ ಫ್ಯಾನ್. ಬಟ್ ರೊನಾಲ್ಡೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಈಗ ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ದ ಗೋಟ್. ಈ ಥರ ಯೂಸ್ಫುಲ್ ವೀಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ.